Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ತಮ್ಲೈನ್ ನೋಡಿ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ 100% ಹೇಳ್ತೀನಿ. ಸೊ ಔಟ್ ಆಫ್ 10 ಅಟ್ಲೀಸ್ಟ್ 7-8 ಆಫ್ ದೆಮ್ಗೆ ಅಟ್ಲೀಸ್ಟ್ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಸೊ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಅಷ್ಟೊಂದೆಲ್ಲ ಏನು ಡ್ರ್ಯಾಗ್ ಎಲ್ಲ ಮಾಡಿದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ. ಸೊ ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸುಮಾರು ಜನ ಲೈಕ್ ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತಾರೆ, ಲೈಕ್ ನಿದ್ದೆ ಬರಲ್ಲ ರಾತ್ರಿ ಹೊತ್ತು ಅಂತ ಹೇಳಿ. ಸೊ ಎಷ್ಟೊಂದು ಜನ ಮಧ್ಯರಾತ್ರಿಲಿ ಎದ್ದೇಳೋದಾಗಿರಲಿ, ವಾಕ್ ಮಾಡೋದಾಗಿರಲಿ, ಅಥವಾ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಅಥವಾ ಸುಮ್ಮನೆ ಕೂತಿರೋದಾಗಿರಲಿ ಸೊ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಮೇ ಬಿ ಬಿಕಾಸ್ ಆಫ್ ಸ್ಟ್ರೆಸ್ ಅವ್ರಿಗೆ ನಿದ್ದೆ ಬರುತ್ತಿಲ್ಲ, ನಿದ್ದೆ ಬರ್ತಿರಲ್ಲ, ಆರ್ ಎಲ್ಸ್ ಮೇ ಬಿ ಅವ್ರು ಬೇರೆ ಏನೋ ಯೋಚನೆ ಮಾಡ್ತಿರ್ತಾರೆ, ಅಥವಾ ಅವರಿಗೆ ಸೈಕಲ್ ನಿದ್ದೆ ಪ್ಯಾಟರ್ನ್ ಏನಿರುತ್ತೆ ಆ ಸೈಕಲ್ ಅದು ಚೇಂಜ್ ಆಗೋಗಿರುತ್ತೆ, ಅವರಿಗೆ ನಿದ್ದೆ ಮಾಡೋದಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ IT ಎಕ್ಸಾಂಪಲ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಸೊ ಅಕಸ್ಮಾತ್ ಅವ್ರು ಏನಾದರೂ ಮಾರ್ನಿಂಗ್ ಶಿಫ್ಟ್ ಮಾಡ್ತಿದ್ರೆ ಸೊ 1 ಮಂತು ಒನ್ ಮಂತ್ ಆದಮೇಲೆ ಅವ್ರಿಗೆ ಆಫ್ಟರ್ನೂನ್ ಶಿಫ್ಟ್ ಕೊಟ್ಟರೆ ಅಥವಾ ನೈಟ್ ಶಿಫ್ಟ್ ಕೊಟ್ಟರೆ ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಸೈಕಲ್ಗೆ ನಾವು ಅಡ್ಜಸ್ಟ್ ಆಗಬೇಕಂದ್ರೆ ಅಟ್ಲೀಸ್ಟ್ 1 ವೀಕ್ 2 ವೀಕ್ಸ್ ಬೇಕಾಗುತ್ತೆ. ಸೊ ಆ ಶೆಡ್ಯೂಲ್ಗೆ ನಾವು ಸೆಟ್ ಆಗ್ತೀವಿ ಅಂದ ತಕ್ಷಣ ಇನ್ನು ನೆಕ್ಸ್ಟ್ ರೊಟೀನ್ ಇನ್ನು ಬೇರೆ ಶಿಫ್ಟ್ ಆಗೋಗುತ್ತೆ. ಸೊ ಈ ರೀತಿ ನಮ್ಮ ನಿದ್ದೆ ಪ್ಯಾಟರ್ನ್ ಚೇಂಜ್ ಆದಾಗ ನಮಗೆ ನಿದ್ದೆ ಬರದೇ ಆಗಿರ್ಬೋದು, ಅಥವಾ ನಾವು ತುಂಬ ಹೆವಿ ಏನಾದರೂ ಜಾಸ್ತಿ ಥಿಂಕ್ ಮಾಡ್ತಿರ್ತೀವಿ, ಅಥವಾ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿದ್ದೀವಿ ಅಂತ ಅಂದಾಗೂ ನಮಗೆ ನಿದ್ದೆ ಬರೋದಿಲ್ಲ, ಅಥವಾ ನಮಗೆ ಹುಷಾರಿಲ್ಲ ಅಂದಾಗೂ ನಿದ್ದೆ ಬರೋದಿಲ್ಲ. ಅದೇ ಸೋ ಮೆನಿ ರೀಸನ್ಸ್ ಅಲ್ವಾ ನಮಗೆ ನಿದ್ದೆ ಬರ್ದಿರೋದಕ್ಕೆ. ಸೊ ಒಂದಷ್ಟು ಸಿಂಪಲ್ಲಾಗಿ ಟೆಕ್ನಿಕ್ನ ನೋಡೋಣ, ಹೇಗೆ ಬೇಗ ನಾವು ನಿದ್ದೆ ಮಾಡ್ಬೋದು ಅಂತ, ಓಕೆನಾ. ಸೊ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ, ಇದು ನಾರ್ಮಲಾಗಿ ಯೂಶಲಿ ನಾನು ನೋಡಿರೋ ಥರ ಯೂಶಲಿ ಇದೆಲ್ಲರೂ ಫಾಲೋ ಮಾಡ್ತಾರೆ. ಸೊ ಏನಪ್ಪ ಅಂತಂದರೆ, ನಿದ್ದೆ ಮಾಡೋದಕ್ಕಿಂತ ಮುಂಚೆ ಅಥವಾ ನೀವೆಲ್ಲಿ ಹಾಸಿಗೆ ಹಾಕ್ಕೊಂಡಿರ್ತೀರ ಅಲ್ಲಿ ಒಂದು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಆಗಿರೋ ನೋವೆಲ್ ಆಗಿರ್ಬೋದು, ಅಥವಾ ಕತೆ ಬುಕ್ ಆಗಿರ್ಬೋದು, ಅಥವಾ ಏನೋ ನಿಮಗೆ ಯಾವ್ದು ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್ ಓದೋದಕ್ಕೆ ಬುಕ್ಕು, ಆ ಬುಕ್ ತೊಗೊಂಡು ಓದಿದ್ರೆ ಒನ್ ಹಾಫ್ ಆನ್ ಅವರಲ್ಲಿ ಸಾಕು, ನೀವು ನಾಟ್ ಇವನ್ ಹಾಫ್ ಆನ್ ಅವರ್ ನಿದ್ದೆ ಬಂದುಬಿಡುತ್ತೆ. ಸೊ ಬುಕ್ ಎತ್ತಿ ಓದ್ತಾ ಇದ್ದರೆ ಸೊ ನಮಗೆ ಬೇಗ ನಿದ್ದೆ ಬರುತ್ತೆ. ಇದೊಂದು ಸೂಪರ್ ಆಗಿರೋ ಟೆಕ್ನಿಕ್ಕು. ಸೊ ಈ ಟೆಕ್ನಿಕ್ನ ನೀವು ಆರಾಮಾಗಿ ಫಾಲೋ ಮಾಡ್ಬೋದು. ಒಂದಷ್ಟು ಇನ್ಫಾರ್ಮೇಷನ್ ನಮಗೆ ತೊಗೊಂಡಂಗೂ ಆಗುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಬೇಗ ನಿದ್ದೆನೂ ಬರುತ್ತೆ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ, ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಕೆಲವ್ರು ನೋಡಿ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ ಅವ್ರಿಗೆ. ಯಾಕೆ ಅಂತಂದರೆ ಚೆನ್ನಾಗಿ ನಿದ್ದೆ ಬರಲಿ ಅಂತ. ಸೊ 1 ಗ್ಲಾಸ್ ಆಫ್ ಮಿಲ್ಕ್ನ ಕುಡಿದ್ರೆ, 1 ಗ್ಲಾಸ್ ಮಿಲ್ಕ್ ಕುಡಿದ್ರೆ ನಿದ್ದೆ ಬರುತ್ತೆ ರಾತ್ರಿ ಚೆನ್ನಾಗಿ ಅನ್ನೋದು. ಸೊ ಇನ್ಫ್ಯಾಕ್ಟ್ ಇದ್ರೂ ಕೂಡ ವರ್ಕೌಟ್ ಆಗುತ್ತೆ. ಸೊ ಟ್ರಸ್ಟ್ ಮೀ. ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಸಿಂಪಲ್ ಟಿಪ್ಸು. ಸೊ ಯೂಶಲಿ ನೋಡಿ ಊಟ ಆದಮೇಲೆ ಎಲ್ಲರೂ ಲಾಸ್ಟಲ್ಲಿ ಮೊಸರನ್ನ ತಿಂತಾರೆ. ಯಾಕೆ? ಅಥವಾ 1 ಗ್ಲಾಸ್ ಮಜ್ಜಿಗೆ ಏನಾದರೂ ಕುಡಿತಾರೆ. ಯಾಕೆ ಅಂತಂದರೆ, ಸೊ ಅದರಲ್ಲಿ 2 ಬೆನಿಫಿಟ್ ಇದೆ. ಸೊ ಒಂದು ಡೈಜೆಷನ್ ಚೆನ್ನಾಗಾಗತ್ತೆ, ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿದ್ದೆ ಚೆನ್ನಾಗೇ ಬರುತ್ತೆ ಅಂತ. ಸೊ ಇದನ್ನು ಕೂಡ ತುಂಬ ಹಳೆ ಕಾಲದಿಂದ ಇದನ್ನೆಲ್ಲ ಫಾಲೋ ಮಾಡ್ಕೊಂಡ್ಬರ್ತಿರೋದು. ನಾನು ಹೇಳ್ತಿಲ್ವಾ, ಲೈಕ್ ನಾವು ಇದನ್ನು ಈ ಹೊಸ ಟೆಕ್ನಾಲಜಿಗೆ ನಾವು ಅದರಲ್ಲೇ ಮುಳುಗೋಗಿದ್ದೀವಿ. ಸೊ ಎಲ್ಲ ಮಾಡರ್ನೈಸ್ಡು, ಎಲ್ಲ ನಾವು ಅಲ್ಲಿ ಫಾರಿನ್ ದೇಶದಲ್ಲಿ ಹುಟ್ಟಿರೋರ ಥರ ನಾವು ಆಡ್ತೀವಿ ಸಮ್ಟೈಮ್ಸ್. ಸೊ ಅಲ್ಲಿಂದ ನಾವು ತೊಗೋಬೇಕು, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ತೀರಾ ನಮ್ಮದೆಲ್ಲನೂ ಕಲ್ಚರೇ ಚೇಂಜ್ ಮಾಡೋ ಥರ ನಾವು ಆಗಬಾರ್ದಲ್ವ. ಸೊ ಹಳೆ ಕಾಲದಿಂದ ನಾವೆಲ್ಲ ಏನು ಫಾಲೋ ಮಾಡ್ಕೊಂಬಂದಿದ್ದೀವಿ ಅದು ಫಾಲೋ ಮಾಡ್ಕೊಂಬಂದರೆ ಎಲ್ಲ ಪರ್ಫೆಕ್ಟ್ ನೀಟಾಗಿ ಇರುತ್ತೆ. ಸೊ ಮೊಸರನ್ನ ತಿಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಟೆಕ್ನಿಕ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಮಲಗೋಕ್ಕಿಂತ ಮುಂಚೆ ಫೋನ್ ಮಾತ್ರ ನೋಡಬಾರ್ದು.
ನೋಡಿದ್ರೂ ಮಲಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 1 ಅವರ್ 1.5 ಅವರ್ ಮುಂಚೆ ಫೋನೆಲ್ಲ ಏನೆಲ್ಲ ನೀವು ಟ್ಯಾಬ್ ನೋಡ್ತೀರಾ, ಟಿ ವಿ ನೋಡ್ತೀರಾ ಅಥವಾ ಮೊಬೈಲ್ ನೋಡ್ತೀರಾ, ಇದನ್ನೆಲ್ಲನೂ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ. ಸೊ ಆರಾಮಾಗಿ ನೀವು ಹಾಸಿಗೆಲ್ಲ ಕೂತ್ಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಮಾತಾಡ್ಬೋದು, ಅಥವಾ ನಿಮ್ಮ ಕಸಿನ್ಸ್ ಜೊತೆ ಮಾತಾಡ್ಬೋದು, ಅಥವಾ ನಿಮಗೆ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದರೆ ಅಜ್ಜಿ ತಾತ ಜೊತೆ ಮಾತಾಡ್ಕೊಂಡು ಆರಾಮಾಗಿ 1 ಅವರ್ 1/2 ಅವರ್ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೊ ಚೆನ್ನಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿದ್ದೆ ಬರುತ್ತೆ. ಸೊ ಎಲ್ಲೂ ನಿಮಗೆ ಸ್ಟ್ರಗಲ್ ಮಾಡಬೇಕಾಗಿರೋದಿರೋದಿಲ್ಲ. ಓಕೆನಾ, ಇದು ಕೂಡ ಒಂದು ಟೆಕ್ನಿಕ್ಕು. ಇನ್ನೊಂದೇನಪ್ಪ ಅಂತಂದರೆ ಹಾಸಿಗೆ ಮೇಲೆ ಕೂತ್ಕೊಂಡು ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದನೂ ಸೊ ಇನ್ಹೇಲ್ ಇನ್ ಔಟ್ ಈ ಥರ 3 ಸತಿ ನಿಧಾನವಾಗಿ ಮಾಡೋದ್ರಿಂದ ಆವಾಗ ನಿಮ್ಗೆ ಅದು ಕೂಡ ನಿಮಗೆ ಬೇಗ ನಿದ್ದೆ ಮಾಡೋದಕ್ಕೆ ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಇದು ಕೂಡ ಒಂದು ಸಿಂಪಲ್ಲಾಗಿ ಸೂಪರಾಗಿರೋ ಟೆಕ್ನಿಕ್ಕು. ಇನ್ನೊಂದು ನೆಕ್ಸ್ಟ್ ಏನು ಅಂತಂದರೆ ನೀವು ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ರಿಲ್ಯಾಕ್ಸ್ ಆಗಿರಬೇಕು ಯಾವಾಗ್ಲೂ. ಸೊ ಸಮ್ಟೈಮ್ಸ್ ನೋಡಿ ಎಲ್ಲರೂ ಹೇಳ್ತಾರೆ ನೀವು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ತೀರಾ, ಅದಕ್ಕೆ ನಿಮಗೆ ನಿದ್ದೆ ಮಾಡೋದಕ್ಕೂ ಆಗಲ್ಲ ಅಥವಾ ಊಟ ಮಾಡೋದಕ್ಕಾಗಲ್ಲ, ಅಥವಾ ನೀವು ಆರಾಮಾಗಿ ನಾರ್ಮಲ್ ಹೇಗಿದ್ದಾರೆ ಎಲ್ಲರೂ ಆ ಥರ ಇರೋದಕ್ಕಾಗಲ್ಲ ಅಂತ. ಸೊ ಸ್ಟ್ರೆಸ್ಸು ನಮಗೆಲ್ಲನೂ ಡ್ಯಾಮೇಜ್ ಮಾಡುತ್ತೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲು, ನಮ್ಮ ಲೈಫ್ ಸ್ಟೈಲ್ ನಾವಿವಾಗ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ, ಏನು ಫಾಲೋ ಮಾಡ್ತಿದ್ದೀವಿ ಅದು ಕಂಪ್ಲೀಟ್ಲಿ ರಾಂಗ್. ಸೊ ಮುಂಚಿನ ಕಾಲದಲ್ಲಿ ಇತ್ತಲ್ಲ, ಆ ಕಾಲ ನಿಜವಾಗ್ಲೂ ಹೇಳ್ತೀನಿ. ಸೊ ಇನ್ನು ಆ ಕಾಲ ವಾಪಸ್ ಬರಲಿ ಅಂತ ಹೇಳಿ ನಿಜವಾಗ್ಲೂ ನಾನು ಬಯಸ್ತಾ ಇದ್ದೀನಿ. ಆ ಕಾಲ ಇನ್ನೂ ವಾಪಸ್ ಬರಬೇಕು, ಹಳೆಯ ಕಾಲ. ಆರಾಮಾಗಿ ಏನು ಅಫ್ಕೋರ್ಸ್ ಇವಾಗೇನು ನಾವು ಮೊಬೈಲ್ ಇಲ್ಲದೆ ಅಫ್ಕೋರ್ಸ್ ಬೇಕು, ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಟೆಕ್ನಾಲಜಿ ಬೇಕು, ಬಟ್ ನಾವು ತೀರಾ ಜಾಸ್ತಿ ಟೆಕ್ನಾಲಜಿಗೆ ನಮ್ಮಿಂದ ಟೆಕ್ನಾಲಜಿನ ಇಲ್ಲ ಟೆಕ್ನಾಲಜಿನ ನಾವು ಒಂದು ಅರ್ಥ ಆಗ್ತಿಲ್ಲ. ಸೊ ಹಂಗಾಗೋಗಿದೆ. ಸೊ ಇದನ್ನು ಫಾಲೋ ಮಾಡ್ಕೊಂಬನ್ನಿ. ಸ್ವಲ್ಪ ನಿಮ್ಮ ಹಾಸಿಗೆಲೆ ಕೂತ್ಕೊಂಡು ಮೈಂಡ್ನ ರಿಲ್ಯಾಕ್ಸ್ ಮಾಡೋದಾಗಿರಲಿ, ಕಂಪ್ಲೀಟ್ಲಿ ನಿಮ್ಗೆ ಅದು ಇನ್ನರ್ ಫೀಲಿಂಗ್ ನಿಮ್ಗೆ ಗೊತ್ತಾಗಬೇಕು. ಲೈಕ್ ಕಂಪ್ಲೀಟ್ಲಿ ಫ್ರಮ್ ಟಾಪ್ ಟು ಬಾಟಮ್ ನಿಮಗೆ ರಿಲ್ಯಾಕ್ಸ್ ಆಗಬೇಕು, ಕಾಮಾಗಿರಬೇಕು ಮೈಂಡು. ಆ್ಯಂಡ್ ಎಲ್ಲ ನಿಮ್ಮ ಈ ಮಸಲ್ಸ್ ಎಲ್ಲ, ಈ ಜಾ ಎಲ್ಲ ಇರುತ್ತಲ್ಲ, ಈ ಮಸಲ್ಸು ಮತ್ತು ಈ ಶೋಲ್ಡರ್ ಇದೆಲ್ಲ ನಿಮಗೆ ರಿಲ್ಯಾಕ್ಸ್ ಆಗಬೇಕು. ಆವಾಗಲೇ ನಿಮಗೆ ಪೀಸ್ಫುಲ್ಲಾಗಿ ನಿದ್ದೆ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನಪ್ಪ ಅಂತಂದರೆ ರಾತ್ರಿ ಹೊತ್ತು ಅಷ್ಟೇ ನೀವು ಅಕಸ್ಮಾತ್ ನಿಮ್ಮ ನಿದ್ದೆ ಮಾಡ್ತಿರೋ ಪ್ಯಾಟರ್ನು, ನೀವು ನಿದ್ದೆ ಮಾಡೋದಕ್ಕೆ ಹೋಗೋದು 11 o'clock ನೀವು ನಿದ್ದೆ ಮಾಡ್ತೀರಾ ಅಂತಂದರೆ ನೀವು ಒಂದು 10:30 ಊಟ ಮಾಡಿದ್ರೆ ಅದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ನಿದ್ದೆ ಬರಲ್ಲ ಸರಿಗೆ. ಸೊ ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ. ಸೊ ನೀವು ಒಂದು 10 o'clock ನೀವು ನಿದ್ದೆ ಮಾಡ್ತಿದ್ದೀರಾ ಅಂತಂದರೆ 1-2 hours ಬಿಫೋರ್ ನೀವು ಊಟ ಮಾಡಿ ಒಂದು ಸ್ವಲ್ಪ ವಾಕ್ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಡೈಜೆಷನ್ ಆಗುತ್ತೆ. ಸೊ ಅವಾಗ ನಿಮಗೆ ಆರಾಮಾಗಿ ನಿದ್ದೆ ಬರುತ್ತೆ. ಸೊ ಇದೆಲ್ಲ ಒಂದು ಸಿಂಪಲ್ ಟೆಕ್ನಿಕ್ಸ್. ನೀವು ಹೇಳ್ಬೋದು ಇದೆಲ್ಲ ನಮ್ಗೆ ಗೊತ್ತಿಲ್ವಾ, ನಮಗೆ ಈ ವಿಡಿಯೋ ನೋಡಿಬಿಟ್ಟೆ ನಾವು ತಿಳ್ಕೊಬೇಕಾ ಅಂತ. ಬಟ್ ಸ್ಟಿಲ್ ಸೊ ಸ್ವಲ್ಪ ಜನಕ್ಕೆ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಅಟ್ಲೀಸ್ಟ್ ಒಂದು ಇಬ್ರಿಗೂ ಯೂಸ್ ಆದ್ರಂತೂ ಸೂಪರ್. ಅದು ಅಲ್ಲ 7 ಅಥವಾ 8 ಪೀಪಲ್ಸ್ಗೆ ಯೂಸ್ ಆದರೆ ಅದು ಸೂಪರು. ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಬ್ಬರಿಲ್ಲ ಇಬ್ರಿಗೆ ಅಟ್ಲೀಸ್ಟ್ ಯೂಸ್ ಆಗುತ್ತಲ್ವ. ಸೊ ಅಷ್ಟೇ ಸಾಕು. ಸೊ ಅದೇ ನನ್ನ ಉದ್ದೇಶ ಅಷ್ಟೇ ವಿಡಿಯೋ ಮಾಡೋದ್ರಲ್ಲಿ. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಇದೆಲ್ಲ ಸಿಂಪಲ್ ಟ್ರಿಕ್ಸು. ಬಟ್ ನಾವೇ ಎಲ್ಲ ಸಿಂಪಲ್ ಟ್ರಿಕ್ಸ್ ಎಲ್ಲ ಬಿಟ್ಬಿಟ್ಟು ಕೆಲವು ನಾನು ನೋಡಿದ್ದೀನಿ, ನಿಜವಾಗ್ಲೂ ಟ್ರಸ್ಟ್ ಮೀ, ನಿದ್ದೆ ಮಾತ್ರ ತಿಂತಾರೆ ನಿದ್ದೆ ಬರಲ್ಲ ಅಂಥೇಳಿ, ಅಥವಾ ಬೇರೆ ಏನೇನೋ ಟೆಕ್ನಿಕ್ಸ್ ಮಾಡ್ತಾರೆ ನಿದ್ದೆ ಬರಲ್ಲ ಅಂಥೇಳಿ. ದಯವಿಟ್ಟು ಅದನ್ನೆಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ. ಸೊ ನ್ಯಾಚುರಲ್ ಆಗಿ ನಮ್ಮ ಮೈಂಡ್ ಯಾವಾಗ ನಾವು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ತೀವೋ ಅವಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ನಿಜವಾಗ್ಲೂ ರಿಲ್ಯಾಕ್ಸ್ ಆಗಿರ್ಬೇಕು ನಾವು ಯಾವಾಗ್ಲೂ. ಅದೆಂತೆ ಸಮಸ್ಯೆ ಬಂದ್ರೂ ಸರಿ, ತಲೆ ಹೋಗೋಂಥ ಸಮಸ್ಯೆ ಬಂದ್ರೂ ಸರಿ, ಕಾಮಾಗಿ ಪೀಸಾಗಿ ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡೋದಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ಎಂಥ ದೊಡ್ಡ ಸಮಸ್ಯೆ ಅಂತ ಅನ್ಸೋದೇ ಇಲ್ಲ. ಸೊ ಫಸ್ಟ್ ನಾವು ಅದನ್ನು ಅಳವಡಿಸ್ಕೋಬೇಕು. ಯಾವಾಗ್ಲೂ ರಿಲ್ಯಾಕ್ಸ್ ಆಗಿರೋದನ್ನು ಕಲೀರಿ. ಬಿಕಾಸ್ ಪ್ರಾಬ್ಲಮ್ಸ್ ಬಂದಾಗ ನಾವೇ ಸಫರ್ ಮಾಡೋದು. ಸೊ ನಮ್ಮ ಪೇನ್ ಬೇರೆಯವ್ರು ತೊಗೊಳೋದಕ್ಕಾಗಲ್ವಲ್ಲ. ಸೊ ಅದು ಬರೋದಕ್ಕಿಂತ ನಾವು ಯಾಕೆ ಅದನ್ನು ನಾವೇ ಇನ್ವೈಟ್ ಮಾಡ್ಕೊಳ್ಳೋದು, ಬರಲಿ ಅಂತ ಅಲ್ವಾ. ಸೊ ರಿಲ್ಯಾಕ್ಸ್ ಆಗಿ ನಾವು ಯಾವಾಗ ಸ್ಟ್ರೆಸ್ ಜಾಸ್ತಿ ತೊಗೊಳ್ತೀವೋ ಆವಾಗಲೇ ನಮಗೆಲ್ಲ ಥರದ್ದು ಬೇರೆ ಪ್ರಾಬ್ಲಮ್ಸ್ ಬರೋದು. ಸೊ ಯಾವಾಗಲೂ ನಮ್ಮ ಮೈಂಡ್ನ ಪೀಸ್ಫುಲ್ಲಾಗಿ ಸ್ಟ್ರೆಸ್ ಫ್ರೀ ಆಗಿ ಇಟ್ಕೋಬೇಕು. ಆವಾಗಲೇ ನಮಗೆಲ್ಲ ಏನೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಸ್ಪೆಷಲಿ ಹೆಲ್ತ್ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಆ್ಯಂಡ್ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ಒಂದು 6 to 7-8 hours ನಿದ್ದೆ ಬೇಕು. ಅಫ್ಕೋರ್ಸ್ ಇಲ್ಲ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ 7 hours ನಿದ್ದೆ ಬೇಕೇ ಬೇಕು ಮನುಷ್ಯನಿಗೆ. ಸೊ ನಾವು ರೀಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಫ್ರೆಶ್ ಆಗಿ ಎದ್ದೋಳೋದಕ್ಕಾಗಿರ್ಬೋದು. ಸೊ ನೋಡಿ, ನೀವು ನಿದ್ದೆ ಸರಿಗೆ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ನಿಮ್ಗೆ ಏನು ಕೆಲಸ ಮಾಡೋದಕ್ಕೂ ಮೂಡೇ ಇರೋದಿಲ್ಲ. ಇನ್ಫ್ಯಾಕ್ಟ್ ನೀವು ರೋಟೀನಲ್ಲಿ ಏನು ಕೆಲಸ ಮಾಡ್ತೀರಾ ಅದು ನಿಮಗೆ ರಿಜಿಸ್ಟರೇ ಆಗೋದಿಲ್ಲ, ತಲೆಗೆ ಹೋಗೋದೇ ಇಲ್ಲ. ನೀವು ಮಾಡ್ತಿರೋ ಕೆಲಸಕ್ಕೆ ನೀವು ಯೋಚನೆ ಮಾಡೋದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇರಲ್ಲ. ಸೊ ಆ ಥರ ನೀವೇನೋ ಮಾಡ್ತಿರ್ತೀರ, ನೀವೇನೋ ಬೇರೆ ಪ್ರಪಂಚದಲ್ಲೇ ಇದ್ದೀರೇನೋ ಅಂತ ಅನಿಸ್ಬಿಡುತ್ತೆ. ಆ ಲೆವೆಲ್ಗೆ ನೀವು ಹೋಗ್ಬಿಟ್ಟಿರ್ತೀರ.
ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಚೆನ್ನಾಗಾದರೆ ನಮಗೆ ಎಲ್ಲ ಬೇರೆ ಫಂಕ್ಷನ್ಸು ಚೆನ್ನಾಗಾಗೋದು, ಮೋಷನ್ಗೆ ಹೋಗೋದಾಗಿರಲಿ ಅಥವಾ ನಾವು ಹೊಟ್ಟೆಗೆ ಸರಿಗೆ ತಿನ್ನೋದಾಗಿರಲಿ, ಇದನ್ನೆಲ್ಲನೂ ಇಂಟರ್ ಕನೆಕ್ಟೆಡು. ಸೊ ನಿದ್ದೆ ಚೆನ್ನಾಗಿ ಮಾಡಬೇಕು, ಓಕೆನಾ. ಸೊ ಇದು ಹೇಳಿದ್ದೆಲ್ಲ ಸಿಂಪಲ್ ಟಿಪ್ಸು ಆರಾಮಾಗಿ ನೀವು ಫಾಲೋ ಮಾಡಿ. 100% ಹೇಳ್ತೀನಿ. ಸೊ ಆರಾಮಾಗಿ ನಿದ್ದೆ ಮಾಡ್ಬೋದು, ಓಕೆನಾ. ಸೊ ಈ ಸಿಂಪಲ್ ಟಿಪ್ಸು ನಿಮಗೆಲ್ಲನೂ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಲ್ಪ್ಫುಲ್ ಆಗುತ್ತೆ 100%. ಸೊ ಹೆಲ್ಪ್ಫುಲ್ ಆದಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.